ಆ ರಾತ್ರಿ ಕತ್ತಲಿನಲ್ಲಿ ಬೂದ್ಯಪ್ಪ ತನ್ನ ಎತ್ತಿನ ಗಾಡಿಯನ್ನು ಕಟ್ಟುವುದನ್ನು ಇಣುಕಿ ನೋಡುತ್ತಿದ್ದ ಜನರು ಒಳಗೊಳಗೆ ಏನೆಂದು ಯೋಚಿಸುತ್ತಾ ನಿದ್ರೆ ಹೋದರು. ಬೆಳಗ್ಗೆಯಷ್ಟರಲ್ಲೇ ಭೀಮಾ ನಾಯಕರು ಮಗಳಿಗೆ ಹೆರಿಗೆ ನೋವು ಕೆಣಕಿದ ವಿಷಯ ಗುಲ್ಲಾಗದೇ ಇರಲಿಲ್ಲ. ಅಲ್ಲಲ್ಲಿ ಗುಂಪುಗಳು ಕಾಣತೊಡಗಿದವು. ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ಬೂದ್ಯಪ್ಪನಿಗೆ ಶಿಕ್ಷೆ ತಪ್ಪಿದ್ದಲ್ಲ ಎಂದುಕೊಂಡು ಒಳಗೆ ನಡೆದರು. ಅಷ್ಟರಲ್ಲಿ ಮೈಲಾರಿಯು ತನ್ನ ತಮಟೆಯನ್ನು ಬಡಿಯುತ್ತಾ ಬಂದೇ ಬಿಟ್ಟನು. ಎಲ್ರೂ ದೇವಸ್ಥಾನದ ಹತ್ತಿರ ಸೇರಪ್ಪೋ ಎಂದು ದಂಗುರ ಸಾರುತ್ತಾ ಇಡೀ ಊರನ್ನು ಸುತ್ತಿದನು. ಆಗ ತಾನೇ ಗದ್ದೆ ಕೆಲಸಕ್ಕೆ ಹೊರಟಿದ್ದವರೆಲ್ಲ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ದೇವಸ್ಥಾನದ ಕಡೆ ದಂಡು ದಂಡಾಗಿ ಹೆಜ್ಜೆ ಹಾಕಿದರು. ಇನ್ನೂ ಕೆಲವರು ಸ್ನಾನಾದಿಗಳನ್ನು ಮುಗಿಸಿ ಮಡಿಯನ್ನುಟ್ಟು ಪೂಜಾ ಕಾರ್ಯದಲ್ಲಿ ತೊಡಗಿದ್ದರು. ಅಯ್ಯೋ ಶಿವನೇ, ಈ ಪಂಚಾಯಿತಿಯ ಹತ್ತಿರ ಹೋದರೆ ನನ್ನ ಮಡಿಯೆಲ್ಲ ಹೋಗುತ್ತದೆ. ಮತ್ತೆ ಬಂದು ಸ್ನಾನ ಮಾಡಬೇಕಾಗುತ್ತದೆ. ಇದೇನು ಕರ್ಮ ಎಂದು ಗುಣುಗುತ್ತಲೇ ದೇವಸ್ಥಾನದತ್ತ ಹೊರಟರು. ಊರಿನ ಕಟ್ಟಳೆಯನ್ನು ಮೀರುವಂತಿರಲಿಲ್ಲ. ದಂಡ ಕಟ್ಟುವುದಕ್ಕಿಂತ ಹೋಗುವುದೇ ಮೇಲು ಎಂದುಕೊಂಡು ಮನಸ್ಸಿಲ್ಲದ ಮನಸ್ಸಿನಿಂದ ಹೆಜ್ಜೆ ಹಾಕಿದರು. ಊರಿನ ಜನರೆಲ್ಲರೂ ದೇವಸ್ಥಾನದ ಬಳಿ ಸೇರಿದ್ದರು. ಪಂಚರು ಪಂಚಾಯಿತಿ ಕಟ್ಟೆಯಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನು ಅಲಂಕರಿಸಿ ಕುಳಿತಿದ್ದರು. ಇನ್ನೂ ಪಟೇಲರ ಆಗಮನವಾಗಿರಲಿಲ್ಲ. ಅಷ್ಟರಲ್ಲಿ ಕಳೆದ ರಾತ್ರಿ ಭೀಮಾನಾಯಕರ ಮಗಳನ್ನು ಎತ್ತಿನ ಗಾಡಿಯಲ್ಲಿ ಆಸ್ಪತ್ರೆಗೆ ಕರೆದೊಯ್ದಿದ್ದ ಬೂದಪ್ಪ ಅಲ್ಲಿಗೆ ಬಂದನು. ಅರೆ, ಏನು? ಎಲ್ಲರೂ ಇಲ್ಲಿ ಯಾಕೆ ಜಮಾಯಿಸಿದ್ದಾರೆ ಎಂದು ಸುತ್ತಲೂ ನೋಡುತ್ತಾ ಗಾಡಿಯನ್ನು ಭೀಮಾನಾಯಕರ ಮನೆಯ ಎದುರು ನಿಲ್ಲಿಸಿದನು. ಎತ್ತುಗಳಿಗೆ ಅಲ್ಲೇ ಇದ್ದ ಹುಲ್ಲನ್ನು ಹಾಕಿ ತನ್ನ ಮನೆಯ ಕಡೆ ನಡೆಯತೊಡಗಿದನು. ಅಷ್ಟರಲ್ಲೇ ಇಬ್ಬರು ಅವನ ಬಳಿಗೆ ಬಂದು ಬೂದಪ್ಪ ಎಂದು ಕೂಗಿದರು. ಬೂದ್ಯಪ್ಪ, ನಿನ್ನನ್ನು ಕರೆದುಕೊಂಡು ಬರಲು ಪಂಚರು ಕಳುಹಿಸಿದ್ದಾರೆ. ಬಾ ಎಂದು ಅವರು ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ಬೂದ್ಯಪ್ಪನಿಗೆ ಒಮ್ಮೆ ಸಿಡಿಲು ಬಡಿದಂತಾಯಿತು. ದೇವಸ್ಥಾನದ ಬಳಿ ಇಷ್ಟೆಲ್ಲ ಜನ ಸೇರಿರುವುದು ತನ್ನ ವಿಷಯಕ್ಕಾಗಿಯೇ ಎಂಬುದು ಅವನಿಗೆ ಖಚಿತವಾಯಿತು. ಕ್ಷಣಮಾತ್ರದಲ್ಲಿ ಅವನ ಹೃದಯ ಬಡಿತ ಜೋರಾಯಿತು. ಮುಂದೆ ಏನಾಗಬಹುದೋ ಎಂಬ ಆತಂಕ ಅವನನ್ನು ಆವರಿಸಿತು.